ಸೊ ಗೆಳೆಯರೆ, ಭಾರತದ ಬ್ರಹ್ಮೋಸ್ ಮಿಸೈಲ್ ಸಂಪೂರ್ಣವಾಗಿ ಯೂಸ್ಲೆಸ್ ಆಗಿದೆ ಮತ್ತು ಇದನ್ನು ತಗೊಳ್ಳೋದು ಅತ್ಯಂತ ಕೆಟ್ಟ ನಿರ್ಧಾರವಾಗಿದ್ದು, ಅದರೊಂದಿಗೆ ನೀವು ಜಗತ್ತಿನಲ್ಲಿ ಏನನ್ನು ಕಿತ್ತಾಕಲು ಸಾಧ್ಯವಾಗುವುದಿಲ್ಲ ಅಥವಾ ನಿಮ್ಮ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡಲು ಸಾಧ್ಯವಿಲ್ಲ. ಹಾಗೂ ಈ ಮಾತನ್ನು ನಾನು ಹೇಳ್ತಾ ಇಲ್ಲ, ಈ ಮಾತನ್ನು ಅಮೇರಿಕಾದ ಟಾಪ್ ಸೆಕ್ಯೂರಿಟಿ ಅನಾಲಿಸ್ಟ್ ಅವರು ಹೇಳ್ತಾ ಇದ್ದಾರೆ. ಹಾಗೂ ಭಾರತದ ಬ್ರಹ್ಮೋಸ್ ಮಿಸೈಲ್ನ ಬಗ್ಗೆ ಇಲ್ಲಿಯವರೆಗಿನ ಕೊಡಲಾಗಿರುವಂತಹ ಅತಿ ದೊಡ್ಡ ಹೇಳಿಕೆ ಅಂತ ಪರಿಗಣಿಸಲಾಗಿದೆ. ಇದಷ್ಟೇ ಅಲ್ಲದೆ ಅಮೆರಿಕಾದ ವಿದೇಶಾಂಗ ಸಚಿವಾಲಯದ ಅಂದರೆ ಹಿರಿಯ ಸಲಹೆಗಾರರಿಂದ ಮತ್ತೊಂದು ಹೇಳಿಕೆ ಬಂದಿದೆ. ಅವ್ರೇನು ಹೇಳಿದ್ದಾರೆ ಅಂದರೆ, ಖಂಡಿತವಾಗಿಯೂ ಇದು ಉತ್ತಮ ಸಂಕೇತವಾಗಿದೆ. ಅಂದರೆ ನೋಡುವುದಕ್ಕೆ ಇದು ತುಂಬ ಚೆನ್ನಾಗಿ ಕಾಣುತ್ತದೆ, ಆದರೆ ಇದರ ಯಾವುದೇ ಆಪರೇಷನಲ್ ಯೂಸ್ ಇಲ್ಲ. ಅಂದರೆ ನೀವು ಇದರ ಉಪಯೋಗವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಎಲ್ಲಕ್ಕಿಂತ ದೊಡ್ಡ ವಿಷಯವಂದರೆ, ಈ ಹೇಳಿಕೆಯು ಆಶ್ಚರ್ಯಕರವಾಗಿದ್ದರೂ ಅದರ ಬಗ್ಗೆ ರಿಯಾಕ್ಷನ್ ಅನ್ನು ನೋಡಿದರೆ ಅದು ಇನ್ನಷ್ಟು ಆಶ್ಚರ್ಯಕರವಾಗಿದೆ. ಯಾಕಂದರೆ ಸ್ವತಃ ಭಾರತೀಯ ಎಕ್ಸ್ಪರ್ಟ್ ಅವರು ಮತ್ತು ಪ್ರಪಂಚದಾದ್ಯಂತ ಮಿಲಿಟರಿ ಎಕ್ಸ್ಪರ್ಟ್ಸ್ ಅವರೆಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಹೇಳಿಕೆ 50% ಸರಿಯಾಗಿದೆ ಅಂತ. ಹಾಗೂ ಹೀಗ್ಯಾಕೆ? ಸೊ ಬನ್ನಿ ಗೆಳೆಯರೆ, ನಾನು ಈ ಸಂಪೂರ್ಣ ವಿಷಯವನ್ನು ನಿಮಗೆ ಡಿಟೇಲ್ ಆಗಿ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ. ಅದಕ್ಕಾಗಿ ಈ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊನೆವರೆಗೂ ನೋಡಿ ಹಾಗೂ ಈ ವಿಡಿಯೋಗೆ ಲೈಕ್, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸೊ ಗೆಳೆಯರೆ, ಆ್ಯಕ್ಚುಲಿ ಬ್ರಹ್ಮೋಸ್ನ ಬಗ್ಗೆ ನೀಡಿರುವ ಈ ಹೇಳಿಕೆಯು ಭಾರತದ ಬ್ರಹ್ಮೋಸ್ ಮಿಸೈಲ್ ಬಗ್ಗೆ ಅಲ್ಲ. ಆ್ಯಕ್ಚುಲಿ ಇದು ಫಿಲಿಪೀನ್ಸ್ನ ಬ್ರಹ್ಮೋಸ್ ಮಿಸೈಲ್ಗಳ ಬಗ್ಗೆ ಇದೆ. ಹಾಗೂ ಚೀನಾದ ನೌಕಾಪಡೆಯನ್ನು ತಡೆಯಲು ಇತ್ತೀಚೆಗೆ ಭಾರತವು ಫಿಲಿಪೀನ್ಸ್ಗೆ ಮಾರಾಟ ಮಾಡಿದೆ. ಹಾಗೂ ಇದರ ಬಗ್ಗೆನೇ ಅಮೆರಿಕಾವು ಈ ಮಾತನ್ನ ಹೇಳಿದೆ. ಅವ್ರು ಏನು ಹೇಳಿದ್ದಾರೆ ಅಂದರೆ, ಭಾರತವು ಫಿಲಿಪೀನ್ಸ್ಗೆ ಬ್ರಹ್ಮೋಸ್ ಮಿಸೈಲನ್ನು ಕೊಟ್ಟಿರೋದು ತುಂಬ ಒಳ್ಳೆಯದು. ಯಾಕಂದರೆ ಇದು ವಿಶ್ವದ ಅತ್ಯಂತ ಶಕ್ತಿಶಾಲಿ ಸೂಪರ್ ಸಾನಿಕ್ ಕ್ಷಿಪಣಿಯಾಗಿದೆ. ಆದರೆ ಅವರು ಇದರೊಂದಿಗೆ ಚೀನಾವನ್ನು ಸೋಲಿಸುತ್ತೇವೆ ಅಥವಾ ಸ್ಪರ್ಧಿಸುತ್ತೇವೆ ಅಂದರೆ ಆ್ಯಕ್ಚುಲಿ ಇದು ಕೇವಲ ಆಡಂಬರದ ಹೆಜ್ಜೆ ಆಗಿದೆ. ಇದರಿಂದ ಫಿಲಿಪೀನ್ಸ್ಗೆ ಯಾವುದೇ ಲಾಭ ಸಿಗುವುದಿಲ್ಲ. ಆ್ಯಕ್ಚುಲ್ ಆಗಿ ಇದರ ಉಪಯೋಗವನ್ನು ಅವರಿಗೆ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗೂ ಅದರ ಹಿಂದಿನ ಕಾರಣ C4 ISR ಟೆಕ್ನಾಲಜಿ ಇಲ್ಲದಿರೋದು. ಆ್ಯಕ್ಚುಲಿ ಈ C4 ISR ಅಂದರೆ ಏನು ಅಂತ ಹೇಳೋದಾದರೆ, ಅಮೆರಿಕ ಇದರಲ್ಲಿ 2 ಟರ್ಮನ್ನು ಜೋಡಿಸಿದೆ. ಮೊದಲಿಗೆ C4 ಆಗಿದೆ. C4 ಅಂದರೆ ಕಮಾಂಡ್, ಕಂಟ್ರೋಲ್, ಕಮ್ಯುನಿಕೇಷನ್, ಕಂಪ್ಯೂಟರ್ಸ್. ಈ 4 ಪದಗಳನ್ನು ಪ್ರಾರಂಭದಲ್ಲಿರುವ 4 C ಅನ್ನು ಜೋಡಿಸಿದಾಗ C4 ಆಗ್ತದೆ. ಎರಡನೇ ಪದವು ISR ಆಗಿದೆ, ಅಂದರೆ ಇಂಟೆಲಿಜೆನ್ಸ್, ಸರ್ವಿಲೆನ್ಸ್ ಆ್ಯಂಡ್ ರೀಕನೆಸನ್ಸ್. ಹಾಗೂ ಈ 3 ಕೂಡಿಕೊಂಡಾಗ ISR ಆಗ್ತದೆ. ಅದಕ್ಕಾಗಿ ಇದನ್ನು ಪೂರ್ಣವಾಗಿ C4 ISR ಅಂತ ಹೇಳಲಾಗುತ್ತದೆ. ಅಮೆರಿಕವು ಏನು ಹೇಳ್ತಾ ಇದೆ ಅಂದರೆ, ಫಿಲಿಪೀನ್ಸ್ನ ಹತ್ತಿರ ಈ C4 ISR ಇಲ್ಲ ಅಂತ. ನಿಮಗೆ ಸರಳವಾದ ಭಾಷೆಯಲ್ಲಿ ಹೇಳೋದಾದರೆ, ಫಿಲಿಪೀನ್ಸ್ಗೆ ಸಮೀಪ ಇರುವ ದಕ್ಷಿಣ ಚೀನಾ ಸಮುದ್ರದ ಆ ಪ್ರದೇಶದಲ್ಲಿ ಚೀನಾವನ್ನು ಎದುರಿಸಲು ಅಗತ್ಯವಿರುವ ಪ್ರಾಪರ್ ಕಮಾಂಡ್ ಕಂಟ್ರೋಲ್ ಸಿಸ್ಟಮ್ ಇಲ್ಲ, ಕಮ್ಯುನಿಕೇಷನ್ ಸಿಸ್ಟಮ್ ಅವರ ಹತ್ತಿರ ಇಲ್ಲ. ಫಿಲಿಪೀನ್ಸ್ ಸೇನೆ ಹತ್ತಿರ ಈ ರೀತಿ ಕೌಂಟರ್ ಕೊಡುವುದಕ್ಕಾಗಿ ಯಾವುದೇ ಕಂಪ್ಯೂಟರ್ಸ್ಗಳೇ ಇಲ್ಲ. ಇದನ್ನು ಹೊರತುಪಡಿಸಿ ಚೀನಾದ ನೌಕಾಪಡೆ ದಕ್ಷಿಣ ಚೀನಾ ಸಮುದ್ರಕ್ಕೆ ಎಲ್ಲಿಗೆ ಬರ್ತದೆ ಮತ್ತು ಅದು ಎಲ್ಲಿ ಹೆಚ್ಚು ಆಕ್ಟಿವ್ ಆಗಿದೆ ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಇಂಟೆಲಿಜೆನ್ಸ್ ಅನ್ನು ಕೂಡ ಹೊಂದಿಲ್ಲ. ಇದನ್ನು ಹೊರತು ಸರ್ವಿಲೆನ್ಸ್ ಸಿಸ್ಟಮನ್ನು ಕೂಡ ಹೊಂದಿಲ್ಲ. ಅಂದರೆ ಇಲ್ಲಿಯವರೆಗೆ ಫಿಲಿಪೀನ್ಸ್ ನೌಕಾಪಡೆಯು ದಕ್ಷಿಣ ಚೀನಾ ಸಮುದ್ರದಲ್ಲಿ ಅಂತಹ ಬೇಹುಗಾರಿಕೆ ಸಾಧನಗಳನ್ನು ಅಳವಡಿಸೇ ಇಲ್ಲ. ಇದರಿಂದಾಗಿ ಅದು ಚೀನಿ ನೌಕಾಪಡೆಯನ್ನು ಮುಂಚಿತವಾಗಿ ಪತ್ತೆ ಮಾಡಬಹುದು ಅಥವಾ ಅದರ ವಾಯುಪಡೆಯು ಚೀನಾದ ನೌಕಾಪಡೆಯನ್ನು ಪತ್ತೆ ಹಚ್ಚಲು ಅಂತಹ ರಾವ್ನ ಸಿಸ್ಟಮನ್ನು ಹೊಂದಿಲ್ಲ. ಹಾಗೂ ಅಮೆರಿಕ ಏನು ಹೇಳ್ತಾ ಇದೆ ಅಂದರೆ, C4 ISR ಕ್ಯಾಪಬಿಲಿಟಿ ಇಲ್ಲದಿರುವ ಕಾರಣದಿಂದಾಗಿ ಬ್ರಹ್ಮೋಸ್ ಮಿಸೈಲ್ನ ಲಾಭವನ್ನು ಅವರು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅಂತ. ನಿಮಗೆ ಸರಳವಾದ ಭಾಷೆಯಲ್ಲಿ ಹೇಳೋದಾದರೆ, ಅಮೆರಿಕ ಏನು ಹೇಳಲು ಬಯಸ್ತಾ ಇದೆ ಅಂದರೆ, ಫಿಲಿಪೀನ್ಸ್ ಭಾರತದಿಂದ ಆನೆ ಅಂತೂ ಖಂಡಿತವಾಗಿ ಖರೀದಿ ಮಾಡಿದೆ, ಆದರೆ ಫಿಲಿಪೀನ್ಸ್ಗೆ ಈ ಆನೆಯನ್ನು ಉಪಯೋಗಿಸುವುದು ಹೇಗೆ ಅನ್ನೋದು ಗೊತ್ತಿಲ್ಲ. ಹಾಗೂ ಈ ಆನೆಯನ್ನು ಹೇಗೆ ತಿನ್ನಿಸಬೇಕು, ಯಾವ ರೀತಿಯಲ್ಲಿ ಇಡಬೇಕು ಅದನ್ನು ಕೂಡ ಗೊತ್ತಿಲ್ಲ. ಸೊ ಅದಕ್ಕಾಗಿ ಫಿಲಿಪೀನ್ಸ್ ಈ ಆನೆಯ ಲಾಭವನ್ನು ಪಡೆಯೋದಕ್ಕೆ ಆಗೋದಿಲ್ಲ. ಆದರೆ ಈ ವಿಷಯ ಸಂಪೂರ್ಣವಾಗಿ ಸರಿಯಾಗಿದೆನಾ? ಇಲ್ಲ. ಆ್ಯಕ್ಚುಲಿ ಇಲ್ಲಿ ಅರ್ಧ ವಿಷಯ ಸರಿಯಾಗಿದೆ, ಅಂದರೆ 50%. ಯಾಕಂದರೆ ನೀವು ಒಂದು ಆ್ಯಕ್ಚುಯಲ್ ಯುದ್ಧದಲ್ಲಿ ಹೋರಾಡಿದಾಗ ಆ ಸಮಯದಲ್ಲಿ ಈ ವಿಷಯವನ್ನು ಸರಿಯಾಗಿ ಪರಿಗಣಿಸಲಾಗುತ್ತದೆ. ಯಾಕಂದರೆ ಫಿಲಿಪೀನ್ಸ್ C4 ISR ಇಲ್ಲದೆ ಈ ಬ್ರಹ್ಮೋಸ್ ಕ್ಷಿಪಣಿಯ ಉಪಯೋಗವನ್ನು ಚೀನಾ ವಿರುದ್ಧ ಸರಿಯಾಗಿ ಬಳಸಲು ಸಾಧ್ಯವಾಗುವುದಿಲ್ಲ. ಆದರೆ ಇಂದಿನ ಆಧುನಿಕ ಯುದ್ಧದಲ್ಲಿ ಅಥವಾ ಇನ್ಫಾರ್ಮೇಷನ್ ವಾರ್ಫೇರ್ನ ಮೂಲಕ ಹೋರಾಡುವ ಬದಲು ನಿಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಎಂಬುದನ್ನು ತೋರಿಸಲು ಒತ್ತು ನೀಡಲಾಗುತ್ತದೆ. ಹಾಗೂ ಅದಕ್ಕೆ ಅನುಗುಣವಾಗಿ ಪ್ರಪಂಚದ ದೇಶಗಳು ನಿಮ್ಮೊಂದಿಗೆ ದ್ವೇಷ ಅಥವಾ ಸ್ನೇಹವನ್ನು ಮಾಡುತ್ತವೆ.
ಭಾರತವು ಈ ಬ್ರಹ್ಮೋಸ್ ಮಿಸೈಲ್ ಅನ್ನ ಫಿಲಿಪೀನ್ಸ್ಗೆ ಉಪಯೋಗಿಸಲೆಂದೇ ಕೊಟ್ಟಿಲ್ಲ, ಬೇಕಾದ್ರೆ ಅವರು ಉಪಯೋಗಿಸಬಹುದು. ಆದರೆ ಮೇನ್ಲಿ ಇದರಿಂದ ಚೀನಾಗೆ ಫಿಲಿಪೀನ್ಸ್ ಹತ್ತಿರನೂ ಬ್ರಹ್ಮೋಸ್ ಇದೆ ಅನ್ನೋ ಭಯ ಇರಲಿ ಅಂತ ಕೊಟ್ಟಿದೆ. ಈಗ ಚೀನಾಗೆ ಏನು ಅನ್ನಿಸ್ತಾ ಇದೆ ಅಂದ್ರೆ, ಒಂದು ವೇಳೆ ನಾವು ತುಂಬಾ ತೊಂದರೆ ಕೊಟ್ರೆ ಮುಂದೊಂದು ದಿನ ಫಿಲಿಪೀನ್ಸ್ ದಾಳಿ ಮಾಡ್ತದೆ ಅಂತ. ಹಾಗೂ ಚೀನಾ ಈಗ ಫಿಲಿಪೀನ್ಸ್ ಅನ್ನ ಎದುರಿಸಿದಾಗಲೆಲ್ಲ ಅದರ ಮನಸ್ಸಿನಲ್ಲಿ ಫಿಲಿಪೀನ್ಸ್ ಬ್ರಹ್ಮೋಸ್ ಮಿಸೈಲ್ ಅನ್ನ ಹೊಂದಿದೆ ಅನ್ನೋ ಭಯವಿರಲಿದ್ದು, ಅಂತಹ ಪರಿಸ್ಥಿತಿಯಲ್ಲಿ ಅದು ಬಹಳ ಎಚ್ಚರಿಕೆಯಿಂದ ಹೋರಾಡಬೇಕಾಗ್ತದೆ. ಈ ಕಾರಣದಿಂದಾಗಿ ಇಂದಿನ ಮಾಡರ್ನ್ ಜಗತ್ತು ಆಡಂಬರದಾಗಿದ್ದು ಪ್ರಾಕ್ಟಿಕಲ್ ಇಲ್ಲ. ಅಮೆರಿಕ ಏನು ಹೇಳ್ತಾ ಇದೆ ಅಂದ್ರೆ, ಪ್ರಾಕ್ಟಿಕಲ್ ಆಗಿ ಅದು ಸರಿಯಾಗಿದೆ, ಆದರೆ ಈ ಮಾಡರ್ನ್ ವಾರ್ಫೇರ್ನ ಅನುಗುಣವಾಗಿ ಇದು ಅರ್ಧ ಸರಿಯಾಗಿದೆ. ಸೊ ಗೆಳೆಯರೇ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಖಂಡಿತ ನಮಗೆ ತಿಳಿಸಿ. ನಮಸ್ಕಾರ.